ಬಿಲ್ಡರ್ಸ್ ಫ್ಲಾಟ್ ಲೇಟ್ ಆಗಿ ಕೊಟ್ಟಿದ್ದಾನ ಅಂದರೆ ನಿಮಗೆ ಲಕ್ಷಾಂತರ ರೂಪಾಯಿ ಸಿಗುವ ಚಾನ್ಸ್ ಇರಬಹುದು. ಆದರೆ 90% ಬೈಯರ್ಸ್ಗೆ ಈ ರೈಟ್ಸ್ ಗೊತ್ತೇ ಇಲ್ಲ. ನೀವು ಬುಕಿಂಗ್ ಅಮೌಂಟ್ ಪೇ ಮಾಡಿದ್ರಿ, ಅಗ್ರಿಮೆಂಟ್ ಸೈನ್ ಮಾಡಿದ್ರಿ, ಬಿಲ್ಡರ್ಸ್ ಒಂದು ಡೇಟ್ ಕೊಟ್ಟ, ಆ ಡೇಟ್ ಬಂದು ಹೋಗಿತ್ತು, ಆದರೆ ಇವತ್ತಿಗೂ ಫ್ಲಾಟ್ ಇಲ್ಲ. ಆದರೂ EMI ಕೂಡ ಕಟ್ತಾ ಇದ್ದೀರಾ, ರೆಂಟ್ ಕೂಡ ಪೇ ಮಾಡ್ತಾ ಇದ್ದೀರಾ. ಹಾಗಾದರೆ ಬಿಲ್ಡರ್ಸ್ ಏನು ಹೇಳಿದ್ರು ಸುಮ್ಮನೆ ವೇಟ್ ಮಾಡಬೇಕಾ? ಇಲ್ಲ. ರೇರಾ ಸೆಕ್ಷನ್ 18 ಪ್ರಕಾರ ನಿಮಗೆ ಆಪ್ಷನ್ಗಳು ಇವೆ. ಪ್ರಾಜೆಕ್ಟ್ನಿಂದ ಹೊರಬಂದು ಫುಲ್ ರೀಫಂಡ್ ಪ್ಲಸ್ ಇಂಟ್ರೆಸ್ಟ್ ಕೇಳಬಹುದು, ಅಥವಾ ಪ್ರಾಜೆಕ್ಟ್ನಲ್ಲೇ ಇರಿ, ಡಿಲೇ ಆದ ಪ್ರತಿ ತಿಂಗಳಿಗೆ ಇಂಟ್ರೆಸ್ಟ್ ಕ್ಲೈಮ್ ಮಾಡಬಹುದು. ಅಷ್ಟೇ ಅಲ್ಲ, ಫ್ಲ್ಯಾಟ್ ಪೊಸಿಷನ್ ತೆಗೆದುಕೊಂಡ ಮೇಲೂ ಮೊದಲೇ ಆಗಿರುವ ಡಿಲೇಗೆ ಕಾಂಪನ್ಸೇಷನ್ ಕೇಳಬಹುದು. ಈ ರೈಟ್ ಯಾರೂ ತೆಗೆದು ಹಾಕೋಕ್ಕಾಗಲ್ಲ. ಬಿಲ್ಡರ್ ಅಗ್ರಿಮೆಂಟ್ನ ಕ್ಲಾಸ್ ಕೂಡ ಅಲ್ಲ. ಬಿಲ್ಡರ್ ಕೋಆಪರೇಟ್ ಮಾಡಿಲ್ಲವಾ ಸೆಕ್ಷನ್ 31 ಅಡಿಯಲ್ಲಿ ರೇರಾಗೆ ಕಂಪ್ಲೇಂಟ್ ಫೈಲ್ ಮಾಡಬಹುದು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ರೇರಾ ಇದ್ದರೆ ಕನ್ಸ್ಯೂಮರ್ ಕಮಿಷನ್ಗೆ ಹೋಗಕ್ಕಾಗಲ್ಲ ಅಂತ ಯಾರಾದರೂ ಹೇಳಿದ್ರೆ ಅದು ತಪ್ಪು. ಸುಪ್ರೀಂ ಕೋರ್ಟ್ ಈಗಾಗಲೇ ಕ್ಲಿಯರ್ ಮಾಡಿದೆ. ನಿಮ್ಮ ಕೇಸ್ಗೆ ಸೂಕ್ತವಾದ ಫೋರಂ ಅನ್ನು ನೀವು ಚೂಸ್ ಮಾಡಬಹುದು. ಒಂದು ಮಿಸ್ಟೇಕ್ ಮಾತ್ರ ಮಾಡಬೇಡಿ. ಇನ್ನೂ ಸ್ವಲ್ಪ ವೇಟ್ ಮಾಡೋಣ ಅಂತ ವರ್ಷಗಳ ಕಾಲ ಸುಮ್ಮನೆ ಇರಬೇಡಿ. ಎಲ್ಲ ಡಾಕ್ಯುಮೆಂಟ್ಸ್ ಸೇವ್ ಮಾಡಿ, ರಿಟರ್ನ್ ನೋಟಿಸ್ ಕಳುಹಿಸಿ ಮತ್ತು ನಿಮ್ಮ ಲೀಗಲ್ ರೈಟ್ಸ್ ಯೂಸ್ ಮಾಡಿ. ಇಂತಹ ಪ್ರಾಕ್ಟಿಕಲ್ ಲೀಗಲ್ ಇನ್ಫಾರ್ಮೇಷನ್ಗಾಗಿ ಫಾಲೋ ಮಾಡಿ.